ಮತ್ ನಮ್ಮ ಮಾಮನ ಆಫೀಸ್ ಇದ್ದಾರೆ, ನಮ್ಮ ಮಾಮನ ಹಿಡ್ಕೊಂಡು ಸರ್ ನನಗೆ ಕರೆಸಾಕ್ ಹೇಳಿದ್ರು ಸರ್. ಪದೇ ಪದೇ ಫೋನ್ ಮಾಡಿ ಹಿಂಗಾಗೈತಿ ನಿಮ್ಮ ಅಪ್ಪಗ ಬಾ ಬಾ ಅಂತ ನಮ್ಮ ಅಮ್ಮ ಇದು ಮಾಡಿದ್ರಿ ಸರ್. ನಾನು ಅಲ್ಲಿ ಹೋಗಿ ಬೈಕ್ ಹಚ್ಚಿನ ಸರ್, ಒಂದ್ 5-6 ಮಂದಿ ಸರ್. ಒಮ್ಮೆ ದೊಡ್ಡ ದೊಡ್ಡ ಕಲ್ಲಿ ಕುಡುವಲು ಕಲ್ಲು ಹೊಡ್ಯಾತಾರ ಸರ್, ಪೂರ್ತಿ ಕಲ್ಲೇ ಹೊಡ್ಯಾತಾರ ಸರ್. ಅವತ್ತು ನಾವು ಸಿಕ್ಕಿದ್ರೆ ನಾನು ಹಿಡಿದಿದ್ದಿಲ್ಲ ಸರ್. ನಾನು ಅಲ್ಲಿ ಏನ್ ತಪ್ಸಿದೆ ಅಲ್ಲ ಸರ್, ನಾನು ಹಂಗ ಓಡ್ಕೊಂಡ ಪೊಲೀಸ್ ನಮ್ ಬೀಟ್ ಪೊಲೀಸರಿಗೆ ಫೋನ್ ಮಾಡಿದೆ, ಹಿಂಗಾಗೈತಿ ಸರ್ ಅಂತ ಸರ್. ನಾನು ಹೋಗ್ಕನಿಗೆ ಅಂತಂದ್ ಅವ್ರು ಹೇಳಿದ ಉಳ್ಸಿಕ ನಾನು ಫೋನ್ ಹಂಗ ನಮ್ಗೆ ಯಾರ್ಯಾರು ಪರಿಚಯ ಅದಾರ ನೋಡಿ ಸರ್, ಅವ್ರಿಗೆ ಅಷ್ಟು ಹೇಳ್ಕೊಂತ ಹೋದೆ. ಮನಿ ಒಳಗ್ ನಮ್ಮ ಮಮ್ಮಿ ಹಿಂಗಾಗೈತಿ ಅಂತಂದ್ ನಾ ಹೋಗಿದ್ದೆ ಅಲ್ಲ ಸರ್, ನಾನ್ ನೋಡಕಂತ ಇಲ್ಲೇ ತೆಳಗ್ ಮನಿ ಅಂತೇಳಿ ಬರತ್ತ. ಇವ್ರೇನಿಲ್ಲ ಸರ್, ಒಮ್ಮೆ ಬಂದವ್ರು ನಮ್ಮ ಮಮ್ಮಿಯವ್ರಿಗೆ ಹಂಗ ಕೊಡ್ಲಿಲ್ಲ ತಗೊಂಡ್ 2-3 ಸತಿ ಹೊಡೆದಾರ ಸರ್. ನಮ್ಮ ಮಮ್ಮಿ 6 ಗಂಟೆಗೆ ಬಂದ್ ಹೊಡೆದಾರ ಸರ್. ನಮ್ಮ ಮಮ್ಮಿಯವ್ರು 8:30 ಮಟ ಅಲ್ಲೇ ಬಿದ್ದಾರ ಸರ್. ನಮ್ಮ ಮಮ್ಮಿಯವ್ರು ಮನೆಯೊಳಗ್ ಬಂದ್ ನನ್ನ ಹೆಂಡತಿ ನಮ್ ತಂಗಿಯಾರು ಓದ್ಕೊಂತ ಬಂದಿದ್ರಿ ಸರ್. ನಾವ್ ಅಷ್ಟ್ರು ಓದ್ಕೊಂಡ್ ಕುಂತಾಗ ನಮ್ ಕರ್ಸಿದ್ರಿ ಸರ್. ಅಲ್ಲಿ ಅವ್ರು ನಮ್ ತಂಗಿಯಾರು ಓದ್ಕೊಂತ ಕುಂತಾರಲ್ರಿ, ಇಲ್ಲಿ ಬಂದ್ ಬೈಕ್ ಹಚ್ಚಿದವ್ರಿ ಸರ್. ಓಡಿ ಬಂದ್ ಒಮ್ಮೆ ಕ್ಯಾಮ್ರಾ ಹೊಡೆದಾರ ಸರ್. ನಾನು ಇಲ್ಲಿ ಕ್ಯಾಮ್ರಾ ಇದು ಮಾಡಿದ್ದೆ ಸರ್, ನಮ್ಮ ಮನೆ ಮುಂದೆ ಕ್ಯಾಮ್ರಾ ಓಡಿ ನಮ್ ತಂಗಿ ಹೊಡೆದ್ ಸರ್. ನಮ್ ತಂಗಿ ಇಲ್ಲಿ ನೋಡ್ ಸರ್, ಕೊಡ್ಲಿಲ್ಲ ನಮ್ ತಂಗಿ ಇದು ನೋಡ್ ಸರ್. ನಮ್ ತಂಗಿ ಕೊಡ್ಲಿಲ್ಲ ಹೊಡೆದಾರ ಸರ್. ಕೈ ಇದಾಗೈತೆ ಸರ್ ಇಲ್ಲಿದೆಲ್ಲ. ನಮ್ ತಂಗಿ ಹಿಂಗ್ ಹೊಡೆದ್ ಸರ್. ನಮ್ ಸಣ್ಣ ತಂಗಿದ ಕೈ ತಿರುವಾರ ಸರ್. ಈಕಿ ಕೈ ತಿರುಗಿ ಸರ್. ಮೊನ್ನೆ ಹಂಗಾಸಿ ತಪ್ಪಿಸ್ಕೊಂಡ್ರಾತಂತ ಹಂಗಾಸಿ ಬಂದಾರ ಸರ್. ಆಕಿಲ್ ಟ್ಯಾಕ್ಟರ್ ಇಂದ ಮನುಷ್ಯತ್ವ ಎಷ್ಟರ ಮಟ್ಟಿಗೆ ಅವ್ನಿಗೆ ಇರ್ಲಾರ್ದಂಗ ಆಗಿದ್ದಿತ್ ಸರ್. ತೆಳ ಹಾಕಿ ಕುರಿ ಕಡ್ದಿರ್ತಾರ ನೋಡ್ ಸರ್, ಕುರಿ ಕಡ್ದಿರ್ತಾರಲ್ಲ ಹಂಗ ಕುರಿ ಕಡ್ದ ಪೂರ್ತಿ ಇಡೀ ಟ್ಯಾಕ್ಟರ್ ಎಲ್ಲ ರಗತಾಗಿತ್ ಸರ್. ಅದು ಮಣ್ಣಿ ತೊಳ್ದ ಅದು ಇಷ್ಟು ಜಗನ ರೀ ಪೂರ್ತಿ ರಗತಾನ ರೀ. ಅಂತ ನಾವ್ ಏನ್ ಮಾಡಿದ್ವಿ, ಕಾನೂನು ಇದ್ದು ಹಿಂಗಾದ್ರ ನಾವ್ ಈಗ ಬಂದ್ ಮೇಡಮ್ ಮೊನ್ನೆ ಶಾಂತಿ ಸಭೆ ಅಂತಂದ್ ಈ ಊರಾಗ ಇರಾಕ್ ಎಷ್ಟ್ ಧೈರ್ಯ ಆಗತ್ ಸರ್ ನಮ್ಗೆ. 2.5 ತಾಸು ನಮ್ಮ ಮಮ್ಮಿ ಆ ಜಾಗದಾಗ ಬಿದ್ದು ಯಾಕೆ ಫೋನ್ ಮಾಡಿದ್ರಿ ಸರ್ ನಮ್ಗೆ. ಪೊಲೀಸ್ ಅವ್ರಿಗೆ ಆಗ್ಲಿ ಯಾರಿಗಾರ ಒಂದ್ ಇನ್ಫಾರ್ಮೇಶನ್ ಕೊಟ್ಟಿದ್ರ ಹಾಕಿತಿಲ್ಲ ಸರ್. ನಮ್ಮ ಮನೆಯವ್ರು ಎಲ್ಲಾರು ನನ್ನ ಹೆಂಡತಿ ಹುಚ್ಚಿಗತಿ ಹೋಗಿದ್ರು ನಾವ್ ನೋಡ್ಕೊಂತಿದ್ವಿ ಸರ್. ನಾವೇನ್ ತಪ್ಪು ಮಾಡಿದೇವ್ ಸರ್, ನಾವು ತಪ್ಪು ಮಾಡಿದ್ರೆ ಹೇಳ್ಬಿಡ್ರಿ ಸರ್, ನಾವು ಅಷ್ಟು ಸಾಧ್ಯ ಹೋಗ್ಬಿಡ್ತೀವಿ. 6 ಗಂಟೆಗೆ ಆಗಿದ್ದೇನ್ ಸರ್. ನಮ್ಮ ಮಮ್ಮಿ 8 ಗಂಟೆಗೆ ಅದು ಪೊಲೀಸ್ ಅವ್ರು ಹುಡ್ಕ್ಯಾಡ್ರಿ ಸರ್. ಒಬ್ರು ಫೋನ್ ಮಾಡಿಲ್ಲ ಹಿಂಗ ಆಗೈತಿ ಅಂತಂದ್. ಈಗ 112 ಫೋನ್ ಮಾಡಿದ್ರಿ ಸರ್. ಯಾರಾದ್ರೂ ಎಲ್ಲರ ಕಡೆ ಒಂದ್ ಸಣ್ಣ ಹುಡುಗರ ಕಡೆ ಫೋನ್ ಇರ್ತದೆ ಸರ್. ಈಗ ಅಂದ್ರ ನಾ ಏನ್ ಹೇಳಪ್ಪ, ಆ ಘಟನೆ ಹಿಂಗ ಆತಲ್ಲ, ಈ ಊರಾಗಿರುವಂತ ಮಾನವೀಯತೆ ದೃಷ್ಟಿಯಿಂದ ಒಬ್ಬರಾದ್ರೂ ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ಕೊಡ್ಲಿಲ್ಲ. ಆ ನೋವು ಹೇಳ್ಕೊಂಡು ಕುಂತ ನಾವು ಅದ ಒಮ್ಮಕ್ಲೆ ಈ ಘಟನೆ ಉದ್ಭವಿಸಿಬಿಟ್ಟಲೆ ಭಯದ ವಾತಾವರಣ ಸ್ಟಾರ್ಟ್ ಆಗ್ಬಿಟ್ಟಿರ್ತವ್ರು. ಹಂಗಾಗಿ ನೋವು ಆಗಾಕೊಂಡೈತಿ ಅವ್ರಿಗೆ. ನಮ್ಮ ಆಜುಬಾಜು ಮನೆಯವ್ರು ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ, ಒಂದ್ ಫೋನ್ ಮಾಡ್ಲಿಲ್ಲ. ಆಮೇಲೆ ಮನಿ ಅಡ್ಡಾಡಿ ಫೋನ್ ಕೇಳಕ್ ಅವ್ರು ಫೋನ್ ಕೊಟ್ಟಿಲ್ಲ. ಇವ್ರು ದೊಡ್ಡಮ್ಮ ಫೋನ್ ಕೊಟ್ಟಿಲ್ಲ ಸರ್. ನಮ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಸರ್ 2 ಸತಿ ಬಂದು ಹುಬ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಒಳಗೂ ಕರೆಸಿ ವಾರ್ನಿಂಗ್ ಮಾಡ್ಯಾರ ಸರ್ ಅವ್ರನ್ನ. ಮತ್ತೆ ಧಾರವಾಡ ಗ್ರಾಮೀಣ ಸ್ಟೇಷನ್ ಒಳಗ್ ಬಂದ್ ಕರೆಸಿ ವಾರ್ನಿಂಗ್ ಮಾಡ್ಯಾರ ಸರ್. ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರೆ ನೀವು ಪದೇ ಪದೇ ಕರೆಸೋದ್ರಿಂದ ನಾವು ಮಾನಸಿಕವಾಗಿ ನಾವು ಕುಗ್ಗಾತೀವಿ, ನಾವು ಸತ್ತ ಹೋಗ್ಬಿಡ್ತೇವೆ ಅಂತಂದು ಹೇಳ್ತಿದ್ವಿ ಸರ್. ಆ ಕಾರಣಕ್ಕಾಗಿ ಅವರು ಇದು ಸುಮ್ಮನೆ ಆದ್ರಿ ಸರ್. ಈ ತರ ಯಾಕೆ ಮಾಡ್ಬೇಕಾಯ್ತು ಸರ್? ನಾವ್ ಏನ್ ತಪ್ಪು ಮಾಡಿದ್ವಿ ಸರ್? ಸರ್ ಪ್ರತಿಯೊಂದಕ್ಕೂ ನಮ್ಮ ಮಧ್ಯಾಹ್ನ ವಿಚಾರದಾಗ ಬಹಳಷ್ಟು ಈ ಇನ್ಸಿಡೆಂಟ್ ನಡೆದಿಂತ್ರಿ. ಪೊಲೀಸರವ್ರು ಫಸ್ಟ್ ಬಂದ ನಂತರ ತಕ್ಷಣ ನಮ್ಮ ಬೆನ್ನಿಗೆ ನಿಂತವ್ರು ನಮ್ಮ ಸಂಘಟನೆ ಅವರು. ನಮ್ಮ ಸುರೇಶ್ ಖಾನಾಪುರ ಅವರಾಗಿರ್ಬೋದು, ಆ ಒಂದು ವಿಚಾರದಾಗ ನಾವು ಬಾಳ ಇದು ಮಾಡ್ಬೇಕ್ರಿ. ನಾವು ಯಾರು ಬಂದಿಲ್ರಿ, ನಮ್ಗ್ ಬಾಳ ಅಂದ್ರ ಬಾಳ ಹಿಂಸೆ ನಮಗ. ನೀವೊಂದು ಫೋನ್ ಮಾಡ್ಬೋದಾಗಿತ್ತಲ್ಲ, ಇಲ್ಲಿ ಹಿಂಗ ಆಗೈತೆ ಅಂತ ಪೊಲೀಸ್ನವ್ರಿಗೆ. ಆದ್ರೂ ತಕ್ಷಣ ಬಂದಾರ ಅವ್ರು. ಇವ್ ಓಡ್ಕೊತ ಹೋಗಿ ಫೋನ್ ಮಾಡ್ಯಾನ ಅಂತಂದ್ರು ತಕ್ಷಣ ಬಂದಾರ ಅವ್ರು. ಇನ್ನು ನನ್ನ ಆ ಮಗಳು ಉಳಿತಿತ್ತಲ್ಲ ಅಂತ ಇರ್ಲಿಲ್ಲ ಅಂದ್ರೆ ಸರ್ ನಮ್ ತಂಗಿ ಇರ್ತಿದ್ರಿ ಸರ್. ನಮ್ಮ ಮಮ್ಮಿ ಯಾರು ಉಳಿತಿದ್ದಿಲ್ಲ ಸರ್. ನಾವು ಪೊಲೀಸ್ ಇಲಾಖೆದವ್ರು ಬಂದ್ ಕೆಲಸ ಮಾಡ್ಯಾರ ಸರ್. ಅವ್ರಿಗೆ ನಾನು ಇದರೊಳಗೆ ನಾನು ಬಹಳ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಸರ್. ನಮ್ಗೆ ಏನಂದ್ರೆ ಸರ್ ನೋವು ಅಂದ್ರೆ ಸರ್, ಈ ತರ ಯಾಕೆ ಮಾಡಿದ್ರಿ ಸರ್? ಜಾತಿ ಅಂತಂದ್ ಬರ್ತಾರ ಸರ್. ನಾವು ಆಚರಣೆ ಒಳಗ ಏನ್ ಅವ್ರಿಗಿಂತ ಏನ್ ಕಮ್ಮಿ ಇಲ್ಲ ಸರ್. ನಾವು ದಿನ ಬೆಳಿಗ್ಗೆ ನಾವು ಲಿಂಗ ಪೂಜೆ ಮಾಡ್ತೇವೆ ಸರ್. ನಾವು 7 ವರ್ಷ ಆಯ್ತು ಸರ್ ನಾವು ಬಸವದ ಸುದ್ದಿ ಉಷ್ಟ್ರು ಸರ್. ನಮ್ಮ ಮನೆಯೊಳಗೆ ಫ್ಯಾಮಿಲಿ ದೀಕ್ಷಾ ತಗೊಂಡಿದ್ ಸರ್. ನಾವು ಊರೊಳಗ 2-3 ಸತಿ ಫಂಕ್ಷನ್ ಮಾಡೇವಿ ಸರ್. ಆಚರಣೆ ಒಳಗೆ ಇಲ್ಲಿಲ್ಲ ಅಂದ್ರೆ ಜಾತಿ ಯಾಕೆ ಬರ್ಬೇಕು ಸರ್ ಅವ್ರಿಗೆ? ಇವಾಗ ಆಚರಣೆ ಒಳಗೆ ಇದ್ದ ಜಾತಿ ಏನಿದ್ರೆ ನಾವು ಒಪ್ತಿದ್ದೆ ಸರ್, ಅವ್ರು ಮಾಡಿದ್ ಸರಿ ಅಂತಂದ್ ಸರ್. ವ್ಯವಸ್ಥೆ ಇನ್ನೂ ಒಪ್ಕೊಂಡಿಲ್ಲ, ಜಾತಿ ವ್ಯವಸ್ಥೆ ಇನ್ನೂ ಸ್ಟ್ರಾಂಗ್ ಆಗೈತಿ. ಅಂಥದ್ರಲ್ಲಿ ಮನ್ಯಾಗ ಹಿರಿಯರು ಕಿರಿಯರು ಊರ ಅದನ್ನೆಲ್ಲ ಗಮನಿಸ್ಕೊಂಡ ನೀವು ಹೆಜ್ಜೆ ಆಗುತ್ತೆ. ಅದೇನಾಗೋದು ಆಗಿ ಹೋಗುತ್ತೆ. ಧೈರ್ಯದಿಂದ ನಾವೆಲ್ಲ ಎತ್ತಿಸ್ಬಿಡ್ತೇವೆ, ಸಪೋರ್ಟ್ ಮಾಡ್ತೀವಿ. ಕೆಟ್ಟಗಳಿಗೆ ಅದೊಂದು ಕೆಟ್ಟಗಳಿಗೆ ಆಗಿ ಹೋಗಿದೆ ಸರ್. ಸಮಾಜದಲ್ಲಿ ಇನ್ನೂ ಆ ವ್ಯವಸ್ಥೆಯಿಂದ ಹೊರಗೆ ಬಂದಿದೆ.
ನೀ ತಿಳ್ಕೊಂಡಂಗ ಆ ವ್ಯವಸ್ಥೆಯಿಂದ ಹೊರಗೆ ಬಂದಿಲ್ಲ. ಬರ್ಬೇಕಾದ್ರೂ ನಾವುಗಳು ಇವರು ಅಜ್ಜವ್ರ ಥರ ಇವರು ಪ್ರಯತ್ನ ಮಾಡಬೇಕು. ಇದನ್ನು ವೈಷಮ್ಯ, ಪ್ರೀತಿ, ಪ್ರೇಮ ಇವಕ್ಕೆಲ್ಲದಕ್ಕೂ ಒಂದು ಮನುಷ್ಯತ್ವ, ಮಾನವೀಯತೆ ಡೆವಲಪ್ಮೆಂಟ್ ಮಾಡೋಕೆ ಎಲ್ಲರೂ ಪ್ರಯತ್ನ ಮಾಡಿ ಇನ್ನೂ ಸಮಾಜಗಳನ್ನ ಒಂದು ಲೆವೆಲಿಗೆ ತರಬೇಕು. ಆ ಮೆಂಟಾಲಿಟಿ ಇನ್ನೂ ಹೋಗಿಲ್ಲ. ಅದ್ರ ಬದಲಾವಣೆಗೆ ಎಲ್ಲರೂ ಪ್ರಯತ್ನ ಮಾಡೋಣ. ಈಗ ನೀನು ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಸಪೋರ್ಟಿಂಗ್ ಇರ್ತೀವಿ. ಊರಾಗೂ ಎಲ್ಲರೂ ಹಿರಿಯರ ಜೊತೆ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಬರ್ತೀವಿ. ನೀನು ನಂಬರ್ ಅದು ಕೊಡು, ನಾನು ಮಾತಾಡ್ತೇನೆ. ಈ ತಮ್ಮ